ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ. ನಾನು ಇಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡದೇ ಇದಕ್ಕೆ 3 ಮೇನ್ ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದು ನಮ್ಮ ಅಜ್ಜಿ ತಾತ ಭೋಪಾಲಿಂದ ಬಂದಿದ್ರು. ಅವರು 6 ತಿಂಗಳಿಗೊಂದ್ಸತಿ ಬರೋದ್ರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ ಅನ್ನಿಸ್ತು. ಸೊ ಎಡಿಟಿಂಗ್ ಎಲ್ಲ ಬಿಟ್ಟು ನಮ್ಮ ಅಜ್ಜಿಗೆ ನಾನ್ ವರ್ಕ್ ಮಾಡೋ ಕಡೆಯಿಂದ ಪಿಜ್ಜಾನು ತಗೊಂಡೋಗಿ ಟೇಸ್ಟ್ ಮಾಡಿ 1 ವೀಕ್ ಇದ್ದು ವಾಪಸ್ ಅವರು ಭೋಪಾಲ್. ಯಾವ ಕೆಲಸನೂ ಇಲ್ಲ, ವಾಪಸ್ ವಿಡಿಯೋ ಸ್ಟಾರ್ಟ್ ಮಾಡವ ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಯ್ತು. ಚಾರ್ಲಿಗೆ ಪಾರ್ವೋ ಅಟ್ಯಾಕ್ ಆಯ್ತು. ಹಿಂದಿನ ದಿನ ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಕೊಂಡವಳು ಬೆಳಗ್ಗೆದ್ದವಳು ಫೇವ್ರೇಟ್ ಪೆಡಿಗ್ರಿ ಹಾಕಿದ್ರೆ ಮೂಸು ನೋಡ್ತಾ ಇಲ್ಲ. ಇದಕ್ಕಿದ್ದಂಗೆ ಒಂದೇ ದಿನಕ್ಕೆ ಊಟ ಮಾಡೋದು, ಹಾಲು ಕುಡಿಯೋದೆಲ್ಲ ಇದೆಲ್ಲ ಸಿಂಪ್ಟಮ್ಸ್ ನೋಡಿ ನನಗ್ ಪಕ್ಕ ಆಯ್ತು ಇದು ಪಾರ್ವೋನೆ ಅಂತ. ತಕ್ಷಣ ಅವಳನ್ನ ಕರ್ಕೊಂಡು ನಾನು ನನ್ನ ತಂಗಿ ಹಾಸ್ಪಿಟಲ್ ಅಲ್ಲಿ ಅವರು ಟೆಸ್ಟ್ ಮಾಡಿ ಪಾರ್ವೋ ಕನ್ಫರ್ಮ್ ಮಾಡಿ 1 ವಾರ ಕರ್ಕೊಂಡು ಬಂದು ಡ್ರಿಪ್ಸ್ ಹಾಕ್ಸಿ. 1 ವಾರ ಅವಳು ಏನು ತಿಂದೇನೆ ಬರೀ ಡ್ರಿಪ್ಸ್ ಅಲ್ಲೇ. ಆ ಸ್ಥಿತಿ ಬರೀ ಚಾರ್ಲಿಗಷ್ಟೇ ಅಲ್ಲ, ಬೇರೆ ಯಾವ ನಾಯಿಗೂ ಬರಬಾರ್ದು ಅಂತ ಬೇಡ್ಕೋ. ಇದೇ ಟೈಮ್ಗೆ ನಾನು MBA ಎಕ್ಸಾಮ್ಸ್ ಸ್ಟಾರ್ಟ್ ಆಯ್ತು. ನಾನು 3 ದಿನ ಅಷ್ಟೇ ಅವಳನ್ನ ನೋಡ್ಕೊಂಡು ಆಮೇಲೆ ಮೈಸೂರಲ್ಲಿ PGಗೆ ಶಿಫ್ಟ್ ಆದೆ. ಓದೋಕೆ ಅಂತ PGಗೆ ಏನೋ ಬಂದೆ. ಆದ್ರೆ ಅವಳು ಹುಷಾರಾಗೋವರೆಗೂ ನನ್ ಗಮನ ಎಲ್ಲ ಆ ಕಡೆನೇ. ಕೊನೆಗೂ ಅವಳು ಅದರಿಂದ ಸರ್ವೈವ್ ಆಗಿ ಇವಾಗ ಹೆಲ್ದಿ ಆಗಿದ್ದಾಳೆ. ನನ್ನ ರೂಮಲ್ಲಿ ನಡಕ್ಕೆ ಅಂತ ಕತ್ಕೊಂಡ್ ಬಂದ್ ಕೊಡ್ತಿರೋ ಗಿಡ ಇದು. ಕೊನೆದಾಗಿ ಹೇಳೋದಾದ್ರೆ ಚಾರ್ಲಿ ಇಸ್ ಸೇಫ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.